ನ್ಯೂಸ್ ಲಂಚ್ಗೆ ಮತ್ತೆ ಸ್ವಾಗತ. ಗದಗ ನಗರದಲ್ಲಿ ಕುಡಿಯೋ ನೀರಿಗೆ ಬರ. ತಿಂಗಳಿಗೊಮ್ಮೆ ನಗರಸಭೆ ನೀರು ಪೂರೈಸುತ್ತಿದೆ. ಆದರೆ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ನೀರಿನ ಬಿಸಿ ತಟ್ಟಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಗರದ ತಹಶೀಲ್ದಾರ್ ಕಚೇರಿ ಎದುರುಗಡೆಯೇ ಟ್ಯಾಂಕರ್ನಿಂದ ನೀರು ಒಂದೇ ಸಮನೆ ಹರಿದು ಹೋಗ್ತಾ ಇದೆ. ವ್ಯರ್ಥವಾಗಿ ಇಷ್ಟೊಂದು ನೀರು ಹರಿದು ಹೋಗ್ತಾ ಇದ್ರೂ ಯಾರೊಬ್ಬರೂ ಅದನ್ನ ತಡೆಯೋ ಗೋಜಿಗೆ ಹೋಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಂಡು ಕಾಣದಂತೆ ಇದ್ದಾರೆ ಅನ್ನೋದು ಸಾರ್ವಜನಿಕರ ಆಕ್ರೋಶ. ನಗರಸಭೆ ಇಲ್ಲಿ ಗಾರ್ಡನ್ ಹಿಂದೆ ತಹಸೀಲ್ದಾರ್ ಆಫೀಸ್ ಎದುರಿಗೆ ಕಾಯಂ ನೀರು ಯಾವಾಗ ಬಂದ್ರೂ ಸತತ ಇದೇ ಥರ ಲೀಕೇಜ ಬರ್ತೈತಿ. ಯಾವಾಗ ನೋಡಿದ್ರೂ ಜನತೆ ದೀಡ್ ತಿಂಗಳ 2 ತಿಂಗಳಿಗೊಮ್ಮೆ ನೀರು ಗದಗ ಬಿಡಿರೋ ಜನ ನೀರು ಕುಡಿಯೋಂತ ಆಗೈತಿ. ಗದಗ ತಹಸೀಲ್ದಾರ್ ಅಪೋಸಿಟ್ ಇರ್ತಕ್ಕಂಥ ನೀರಿನ ಟ್ಯಾಂಕು ಈಗ ಬೆಳಗ್ಗೆ 6 ಗಂಟೆಯಿಂದ ಈ ಥರ ಫೂಲ್ ಆಗ್ತಾಯಿದೆ. ಇದನ್ನು ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿಲ್ಲ. ಇದರಿಂದ ಸಾರ್ವಜನಿಕ ಕುಡಿಯುವ ನೀರಿನ ಗದಿಗೆ ಸಮಸ್ಯೆ ಇದ್ದಿದ್ದರಿಂದ ಮಿನಿಸ್ಟರ್ ನಿನ್ನೆ ಹೇಳಿದ್ದಾರೆ 5 ದಿನಕ್ಕೊಮ್ಮೆ ನೀರು ಬಿಡಬೇಕಂತಂದು. ಈ ಥರ ನೀರು ಪೂಲ್ ಆಗ್ತಾಯಿದ್ರೆ 5 ವಾರ ಆದರೂ ನೀರು ಸಾರ್ವಜನಿಕ ಮುಟ್ಟಾಗ್ತಾ ಇರಲ್ಲ. ಗದಗನಲ್ಲಿ ಹೀಗೆ ನೀರು ಪೋಲಾಗ್ತಾ ಇದ್ರೆ ಇನ್ನು ಗದಗ ಸಮೀಪದಲ್ಲೇ ಇರೋ ಗಂಗಮಡಿ ಗ್ರಾಮಸ್ಥರು ನೀರಿಗಾಗಿ ಬೀದಿಗಿಳಿದಿದ್ದಾರೆ. ಕಳೆದ 30 ದಿನಗಳಿಂದ ನೀರು ಸಿಗದೆ ಕಂಗಾಲಾಗಿರೋ ಜನ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಿದ್ರು. ಇದರಿಂದಾಗಿ ಗದಗ ಹುಬ್ಬಳ್ಳಿ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಪರಿಸ್ಥಿತಿ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹೆಣಗಾಡುವಂತಾಯಿತು. ಒಂದು ಕಡೆ ನೀವು ನೋಡಬಹುದು ತಹಶೀಲ್ದಾರ್ ಕಚೇರಿಯಲ್ಲಿ ನೀರು ಲೀಕೇಜ್ ಆಗ್ತಾ ಇದ್ರೂ ಸಹ ಯಾರೂ ತಲೆ ಕೆಡಿಸ್ಕೊಳ್ಳದೆ ಆರಾಮಾಗಿದ್ದಾರೆ. ಸಾಕಷ್ಟು ನೀರು ಅಲ್ಲಿ ಪೋಲಾಗ್ತಾ ಇರುವಂತಹ ದೃಶ್ಯ ಒಂದು ಕಡೆ ನೀವು ನೋಡೋದಾದ್ರೆ, ಇನ್ನೊಂದು ಕಡೆ ಅದೇ ಗದಗದ ಗಂಗಮಡಿ ಗ್ರಾಮದಲ್ಲಿ ನೀರಿನ ಅಭಾವ ಇದೆ. ತಿಂಗಳಾದರೂ ನೀರು ಬಂದಿಲ್ಲ, ನೀರು ಬಿಡ್ರಪ್ಪ ಅಂತ ಪ್ರತಿಭಟನೆ ಮಾಡ್ತಾ ಇರುವಂತಹ ಗ್ರಾಮಸ್ಥರು. ನೀರಿನ ಮೌಲ್ಯ ಅರಿದೆ ತಹಶೀಲ್ದಾರ್ ಕಚೇರಿಯ ಯಾವೊಬ್ಬರೂ ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನೀರು ಯಾವ ರೀತಿ ಅಲ್ಲಿ ಪೋಲಾಗ್ತಾ ಇದೆ, ಯಾವ ರೀತಿ ಲೀಕ್ ಆಗ್ತಾ ಇದೆ ಅನ್ನೋದನ್ನ ನೀವೇ ನೋಡಬಹುದು. ಪ್ರತಿ ಬಾರಿಯೂ ಹೀಗಾಗುತ್ತೆ ಅಂತ ಅಲ್ಲಿನ ಜನ ಹೇಳ್ತಿದ್ದಾರೆ. ಕುಡಿಯೋ ನೀರಿಗೆ ನಿಜವಾಗ್ಲಿಯೂ ಬರ ಇದೆ. ಗದಗ ನಗರದಲ್ಲೇ ಬರ ಇದೆ. ತಿಂಗಳಿಗೊಮ್ಮೆ ನಗರಸಭೆ ನೀರು ಪೂರೈಸ್ತಾ ಇದೆ. ಆದರೆ ಸರ್ಕಾರಿ ಕಚೇರಿಗಳಿಗೆ ಮಾತ್ರ ಆ ಬಿಸಿ ತಟ್ಟಿಲ್ವೇನೋ ಅನ್ನೋ ಲೆವೆಲ್ಗಿದ್ದಾರೆ. ಯಾಕಂದರೆ ನೀವೇ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ನಗರದ ತಹಶೀಲ್ದಾರ್ ಕಚೇರಿ ಎದುರುಗಡೆ ಟ್ಯಾಂಕರ್ನಿಂದ ನೀರು ಒಂದೇ ಸಮನೆ ಹರಿದು ಹೋಗ್ತಾ ಇದೆ. ಆದರೆ ಇದ್ರ ಬಗ್ಗೆ ಯಾರೂ ಕೂಡ ಗಮನ ಹರಿಸಿಲ್ಲ. ನೀರು ಇಷ್ಟೊಂದು ವ್ಯರ್ಥವಾಗ್ತಾ ಇದೆಯಲ್ಲ, ಅದನ್ನು ನಿಲ್ಲಿಸಬೇಕು ಅನ್ನೋ ಪರಿಜ್ಞಾನ ಕೂಡ ಇಲ್ಲ. ತಹಶೀಲ್ದಾರ್ ಸಾಹೇಬ್ರೆ, ಏನು ಈ ರೀತಿ ನೀರು ಪೋಲಾಗ್ತಾ ಇದೆಯಲ್ಲ, ಯಾಕೆ ಗಮನ ಹರಿಸಿಲ್ಲ ಅಂದರೆ ಇದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಅನ್ನೋ ಉಡಾಫಿಯ ಉತ್ತರವನ್ನ ಅಲ್ಲಿನ ತಹಶೀಲ್ದಾರ್ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಗಂಗಮಡಿ ಗ್ರಾಮದಲ್ಲಿ ಜನ ನೀರಿಗೋಸ್ಕರ ಬಾಯ್ ಬಿಡ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದ ಅವರಿಗೆ ನೀರೇ ಲಭ್ಯ ಆಗಿಲ್ಲ. ಒಂದು ಕಡೆ ನೋಡಬಹುದು ತಹಶೀಲ್ದಾರ್ ಕಚೇರಿಯ ಎದುರುಗಡೆನೆ ಈ ರೀತಿ ನೀರು ಪೋಲಾಗ್ತಾ ಇದ್ರೆ, ಇನ್ನೊಂದು ಕಡೆ ಅದೇ ನೀರಿಗೋಸ್ಕರ ಜನ ಹೆಣಗಾಡ್ತಾ ಇದ್ದಾರೆ. ತಹಶೀಲ್ದಾರ್ ಕಚೇರಿ ಎದುರುಗಡೆನೆ ಈ ರೀತಿ ನೀರು ಪೋಲಾಗ್ತಾ ಇದೆಯಲ್ಲ, ಯಾಕೆ ಮೇಡಮ್ ಅಂತ ಕೇಳಿದ್ರೆ ತಹಶೀಲ್ದಾರ್ ಜಯಶ್ರೀ ನನಗಿದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲಪ್ಪ ಅಂತ ನುಣುಚಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ. ಕಾನೂನು
ಈಗ ಬ್ರೇಕ್ ನಂತರ ನ್ಯೂಸ್ ಲಾಂಚ್ ಮುಂದುವರಿಯುತ್ತೆ.